ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಜಾಯಿಂಟ್ ಪೇನ್ಸ್ ಯಾವ ರೀತಿ ಬರುತ್ತೆ ಅದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಪಡ್ಕೊಳ್ತಾ ಇದ್ವಿ. ಬನ್ನಿ ಇನ್ನಷ್ಟು ಮಾಹಿತಿಯನ್ನು ಗುರುಜಿಯವರಿಂದ ಪಡೆಯೋಣ. ಗುರುಜಿ, ಈಗಾಗಲೇ ಹೇಳ್ತಿದ್ರಿ ಅಂದರೆ 40ರ ನಂತರ ಪ್ರಾರಂಭ ಆಗುತ್ತೆ ಅಂತ. 40ರ ನಂತರ ಅಂತಹ ಬದಲಾವಣೆಗಳು ಏನಾಗುತ್ತೆ? ಏನಂತಂದರೆ ಕ್ಯಾಲ್ಸಿಯಂ ಅಂಶ ಕಡಿಮೆ ಆಗ್ತಾ ಹೋಗ್ಬೋದು. ನೀವು ಆಹಾರದಲ್ಲಿ ಎಷ್ಟು ಕ್ಯಾಲ್ಸಿಯಂ ಯುಕ್ತವಾಗಿರ್ತಕ್ಕಂಥ ಆಹಾರವನ್ನು ಸೇವನೆ ಮಾಡಿದ್ದೀರಿ, ಎಷ್ಟು ವಿಟಮಿನ್ ಯುಕ್ತವಾಗಿರ್ತಕ್ಕಂಥ ತರಕಾರಿಗಳನ್ನು ಸೇವನೆ ಮಾಡಿದ್ದೀರಿ ಅನ್ನೋದೊಂದು ಮುಖ್ಯ. ಇವತ್ತಿನ ದಿವಸ ಏನಾಗಿದೆ, ಎಲ್ಲ ಒಂಥರ ಸ್ಟೈಲ್ ಫುಡ್ ಬಂದುಬಿಟ್ಟಿದೆ. ಬರ್ಗರ್ಸ್, ಅಮೇರಿಕನ್ಸ್ ಎಲ್ಲ ಬರ್ಗರ್ಸಿಂದ ನಾವು ತಿಂದಿದ್ರೆ ಹೇಗೆ ಅನ್ನುವಂಥದ್ದು ಅದನ್ನು ತಿನ್ನುವಂಥ ಶುರುವಾಗಿದೆ. ಈ ಹಿಂದೆಲ್ಲ ಬೆಗ್ಗರ್ಸ್ ತಿಂತಾ ಇದ್ದಂಥದ್ದೆಲ್ಲ ಈಗ ನಾವು ಬರ್ಗರ್ಸ್ ಥರ ತಿನ್ನುವಂಥದ್ದು ಆಗಿಬಿಟ್ಟಿದೆ. ನಿಜವಾದ ಪೌಷ್ಟಿಕ ಆಹಾರಗಳನ್ನು ನಾವು ದೂರ ಇಡ್ತಾ ಹೋಗ್ತಾ ಇದ್ದೀವಿ. ಸಾಂಪ್ರದಾಯಿಕ ಆಹಾರಗಳನ್ನು ದೂರ ಇಡ್ತಾ ಇದ್ದೀವಿ. ಈಗೆಲ್ಲ ಶೋ ಇರ್ತಕ್ಕಂಥ ಆಹಾರಗಳನ್ನು, ಸ್ಟೈಲಿಶ್ ಫುಡ್ಗಳನ್ನು ಜಾಸ್ತಿಯಾಗಿ ತಿನ್ನುವಂಥದ್ದು, ಸ್ಪೈಸಿ ಫುಡ್ಗಳನ್ನು ಜಾಸ್ತಿಯಾಗಿ ತಿನ್ನುವಂಥದ್ದು ಇತ್ಯಾದಿಗಳು ಏನಾಗುತ್ತೆ. ಅದರೊಳಗೆ ಟಿ ವಿಗಳಲ್ಲಿ ಬಹಳಷ್ಟು ಸರ್ತಿ ನ್ಯೂಸಲ್ಲಿ ತೋರಿಸಿದ್ದೀವಿ, ತರಕಾರಿಗಳೇ ಇವತ್ತಿನ ದಿವಸ ಸರಿಯಾಗಿಲ್ಲ ಅಂತ. ಯಾಕೆಂತಂದರೆ ಬಳಸ್ತಕ್ಕಂಥ ಗೊಬ್ಬರಗಳು ಸಹ ಕಲುಷಿತವಾಗಿದೆ. ಮತ್ತು ಆಮೇಲೆ ತರಕಾರಿಗಳನ್ನು ವಾಣಿಜ್ಯ ಬೆಳೆಯನ್ನಾಗಿ ನಾವು ಕಂಡದ್ರಿಂದ ದುಡ್ಡಿಗೋಸ್ಕರವಾಗಿ ಅದಕ್ಕೆ ಏನೇನು ಇಂಜೆಕ್ಷನ್ಗಳನ್ನು ಗಿಡಗಳಿಗೆ ಮಾಡ್ತಕ್ಕಂಥ ಪರಿಸ್ಥಿತಿ ಇವತ್ತಿನ ದಿವಸ ಬಂದಿದೆ. ಇವುಗಳ ಆಹಾರಗಳಿಂದನೂ ಸಹ ಬಹಳಷ್ಟು ತೊಂದರೆಗಳು ಆಗ್ತಾಯಿದೆ. ಆದ್ದರಿಂದ ನಾವು ಸಾಮಾನ್ಯವಾಗಿ ನೀವು ಯೋಚನೆ ಮಾಡಿ, ಹಿಂದಿನ ಕಾಲದಲ್ಲಿ ಎಲೆ ಅಡಿಕೆ ಹಾಕ್ತಕ್ಕಂಥದ್ದು ಸರ್ವೇ ಸಾಮಾನ್ಯವಾದ ಪದ್ಧತಿ. ತಾಂಬೂಲ ಸೇವನೆಯೂ ಸಹ ಅದು ಒಂದು ಒಳ್ಳೆಯ ಆರೋಗ್ಯದ ಒಂದು ಭಾಗವೇ. ಹೇಗೆ ಒಂದು ಊಟ ಆದ ತಕ್ಷಣ ತಾಂಬೂಲ ಸೇವನೆ ಮಾಡಿದ್ರೆ ನಿಮಗೆ ಜೀರ್ಣಕ್ರಿಯೆಯೂ ಹೆಚ್ಚುತ್ತೆ. ಯಾಕಂತಂದರೆ ವೀಳ್ಯದೆಲೆಯ ರಸದಿಂದ. ಆಮೇಲೆ ಈ ಅಡಿಕೆಯ ಗುಣ ಏನಂತಂದರೆ ವಿಕಾಸಿ ಗುಣ ಅಂತ ಆಯುರ್ವೇದ ಹೇಳುತ್ತೆ. ಅದು ಹೇಗೆ ಅಂತಂದರೆ ಜಾಯಿಂಟ್ಸ್ಗಳನ್ನು ಒಂದು ಸರ್ತಿ ಸಡ್ಲ ಥರ ಮಾಡಿಬಿಟ್ಟು ರಿಲ್ಯಾಕ್ಸ್ ಮಾಡುತ್ತಂತೆ. ಅಂದರೆ ಮತ್ತೆ ಪುನಃ ಆಕ್ಸಿಜನೇಟೆಡ್ ಸೆಲ್ಯುಲರ್ ರೆಸ್ಪಿರೇಷನ್ ಅಂತ ಕರಿತೀವಲ್ಲ, ಈ ಆಕ್ಸಿಜನೇಟೆಡ್ ಬ್ಲಡ್ಡನ್ನು ಕಂಪ್ಲೀಟಾಗಿ ತಗೊಂಡು ಆಕ್ಸಿಜನ್ನ ಹೀರ್ಕೊಂಡು ಮತ್ತಷ್ಟು ಚೈತನ್ಯವನ್ನು ಪಡೆಯುವಲ್ಲಿ ಈ ಅಡಿಕೆ ಕೆಲಸ ಮಾಡುತ್ತೆ. ಐ ಥಿಂಕ್ ಇದೇ ಕಾರಣಕ್ಕೆ ಬಾಣಂತಿಯರಿಗೂ ಕೂಡ ಏನೇ ಕೆಲಸ ಮಾಡೋಕೆ ಮುಂಚೆ ಅಡಿಕೆನ ಬಾಯಿಗೆ ಹಾಕೋವಂಥದ್ದು ಒಂದಿತ್ತು. ಆಮೇಲೆ ಕೆಲವೊಂದು ಸರ್ತಿ ನಾಸಿಯ ವಾಮಿಟಿಂಗ್ ಸೆನ್ಸೇಷನ್ ಸಮೇತ ಈ ಅಡಿಕೆ ಕಡಿಮೆ ಮಾಡುತ್ತೆ ಅನ್ನೋಂಥರಿಂದ ಮಾಡಿದ್ರು. ಇದು ಎಲ್ಲದಕ್ಕಿಂತ ಇನ್ನೊಂದು ಮುಖ್ಯ ಬಳಸ್ತಕ್ಕಂಥದ್ದು ಏನಂದರೆ ಸುಣ್ಣ. ಈ ಸುಣ್ಣ ಕ್ಯಾಲ್ಸಿಯಂ ಇರ್ತಕ್ಕಂಥದ್ದು. ನೀವು ನೋಡಿ, ಆ ಎಲೆ ಅಡಿಕೆ ತಿನ್ನುವಂಥ ಹಿಂದೆ ಇದ್ದಂಥವರಲ್ಲಿ ಹಲ್ಲುಗಳು 70-80 ವರ್ಷ ಆದ್ರೂ ಗಟ್ಟಿಯಾಗಿ ಅಡಿಕೆನ ಜಗತ್ತು ತಿಂತಿದ್ದವು. ನಾವು ಇವತ್ತು 30 ವರ್ಷದವರು ಅಡಿಕೆನ ಕುಟ್ಕೊಂಡು ಜಗಿತೀವಿ. ಯಾಕೆಂತಂದರೆ ಒಂದು ಭಯ, ಇನ್ನೊಂದು ಎಲ್ಲಿ ಮುರ್ಕೊಳ್ಳೋತ್ತಂದು ನಮಗೆ ಆ ಕಾನ್ಫಿಡೆನ್ಸ್ ಇಲ್ಲ ಇವತ್ತಿನ ದಿವಸ. ಅದಲ್ಲದೆ ಈ ಸುಣ್ಣವನ್ನು ಸ್ವಲ್ಪವೇ ಆದರೂ ಸಮೇತ ಒಂದು ಸಾರಿ ಎಲೆಡಿಕೆ ಸೇವನೆ ಮಾಡಿದಾಗ, ಸಾಮಾನ್ಯವಾಗಿ 4-5 ಸಾರಿ ಎಲೆಡಿಕೆ ತಿಂದಾಗ, ತಾಂಬೂಲ ಸೇವನೆ ಮಾಡಿದಾಗ ನೀವೊಂದು 5 ಗ್ರಾಮ್ನಷ್ಟಾದ್ರೂ ಒಂದು ಸುಣ್ಣವನ್ನು ಸೇವನೆ ಮಾಡಿರ್ತೀವಿ. ಆ ಸುಣ್ಣ ಇವುಗಳ ಜೊತೆಯಲ್ಲಿ ಸೇರೋದ್ರಿಂದ ಆ ಬರ್ನಿಂಗ್ ಏನು ಕ್ಯಾರೆಕ್ಟರ್ ಇರುತ್ತೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಜೊತೆಯಲ್ಲಿ ಕ್ಯಾಲ್ಸಿಯಂ ಮೂಳೆಗೆ ಕೊಡ್ತಾ ಹೋಗುತ್ತೆ. ಅದು ಒಂದು ರೀತಿಯಂಥ ಒಳ್ಳೆಯ ಇದು. ಆ ಸುಣ್ಣದ ಅಂಶ ನಮ್ಮ ಮೂಳೆನಲ್ಲಿ ಕಡಿಮೆ ಆಗಿಬಿಡೋದು, ಕ್ಯಾಲ್ಸಿಯಂ ಕಡಿಮೆ ಆಗ್ತಕ್ಕಂಥದ್ರಿಂದ ರಂಧ್ರಗಳು ಬೀರಳುತ್ತೆ, ಆಸ್ಟಿಯೋಪೊರೋಸಿಸ್ ಅಂತ ಹೇಳ್ತಕ್ಕಂಥದ್ದಿದೆ. ಮಾಂಸಖಂಡಗಳೆಲ್ಲ ಜಗಿಲಿಕ್ಕೆ ಶುರುವಾಗೋದು, ನಡ್ಕೊಂಡು ಬಂದ ತಕ್ಷಣ ನೋವು ಶುರುವಾಗೋದು, ಈ ಥರದೆಲ್ಲ ಆಗುತ್ತೆ. ಈ ಹಿಂದೊಮ್ಮೆ ಹೇಳಿದ್ನಲ್ಲ, ಈ ಮೂಳೆ ಸೌತಗಳಿಂದಲೂ ಸಹ ಈ ಕೀಲ್ಗಳಲ್ಲಿ ಮೂಮೆಂಟ್ಗಳು ಕಡಿಮೆ ಆಗುತ್ತೆ, ಜಾಸ್ತಿಯಾಗಿ ಬಿಡಿಸ್ಲಿಕ್ಕಾಗೋದಿಲ್ಲ, ಕೆಳಗಡೆ ಕೂತ್ರೆ ಏಳಲಿಕ್ಕಾಗೋದಿಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಟಾಯ್ಲೆಟಿಗೆ ಹೋಗಿ ಬರ್ತಕ್ಕಂಥದ್ದು ಇದೆಯಲ್ಲ, ಬಹಳ ಕಷ್ಟವಾಗ್ತಕ್ಕಂಥ ಪರಿಸ್ಥಿತಿ. ಈ ಜಾಯಿಂಟ್ಸ್ಗಳಿಂದ ನಮಗೆ ಮುಕ್ತಿ ಇಲ್ವಾ? ಈ ಜಾಯಿಂಟ್ಸ್ ಪೇಯ್ನ್ಗಳಿಂದ ಮುಕ್ತಿ ಇಲ್ವಾ? ಹಿಡ್ಕೊಂಡೇ ಕೂತ್ಕೊಳ್ಳೋದಾಗಿದೆ, ಎಷ್ಟೊತ್ತಿಗೂ ತಿಕ್ತಾ ಇರೋದಾಗಿರುತ್ತೆ, ಅದು ಊತ ಬಂದುಬಿಟ್ಟಿದೆ, ಆ ಊತ ಕಡಿಮೆ ಆಗೋದು ಹೇಗೆ ಅನ್ನುವಂಥದ್ದಕ್ಕೆಲ್ಲ ಬೇಕಾದಷ್ಟು ರೀತಿಯಾದಂಥದ್ದು ಯೋಚನೆಗಳು ಬರುತ್ತೆ. ಇನ್ನೊಂದೇನೆಂದರೆ, ಮಹಿಳೆಯರಿಗೆ ಹೆಚ್ಚಾಗಿ ಜಾಯಿಂಟ್ ಪೇನ್ಸ್ ಅಂದರೆ 35ರ ನಂತರವೇ ಈ ಜಾಯಿಂಟ್ ಪೇನ್ಸ್ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳ್ತಾರೆ ಮಹಿಳೆಯರಿಗೆ ಹೆಚ್ಚಾಗಿ. ಅದಕ್ಕೆ ಒಳ್ಳೆ ಪ್ರಶ್ನೆನ ಕೇಳಿದ್ರೆ. ಯಾಕೆಂತಂದರೆ ಆಮವಾತ ಹೆಚ್ಚಾಗಿ ಕಾಣ್ತಕ್ಕಂಥದ್ದು ಮಹಿಳೆಯರಲ್ಲಿ, ಸಂಧಿವಾತ ಹೆಚ್ಚಾಗಿ ಕಾಣ್ತಕ್ಕಂಥದ್ದು ಪುರುಷರಲ್ಲಿ. ಇದು ವ್ಯತ್ಯಾಸ ಏನು ಅಂತ ಅನ್ನಿಸ್ಬೋದು ನಿಮಗೆ. ಆಮವಾತ ಅನ್ನುವಂಥದ್ದು ಈ ಆಮಾಶಯ ಅಂತಿದೆಯಲ್ಲ, ಜಠರ ಅಂತಿದೆಯಲ್ಲ, ಆ ಜಠರದಲ್ಲಿ ನೀವು ಸೇವನೆ ಮಾಡಿರ್ತಕ್ಕಂಥ ಆಹಾರ ಒಂದು ರೀತಿಯಾಗಿ ಪಚನವಾದ ಮೇಲೆ ಒಂದು ರಸ ಉತ್ಪತ್ತಿಯಾಗತ್ತೆ. ಆ ರಸ ಮತ್ತೆ ಡೈಜೆಸ್ಟೇ ಆಗದೆ ಅದು ಇಂಡೈಜೆಷನ್ ಆಗಿಬಿಟ್ಟು ಅದು ವಿಷವಾಗೋಕ್ಕೆ ಶುರುವಾಗುತ್ತೆ. ಅಂದರೆ ವಿಷದ ಗುಣಗಳು ಜಾಸ್ತಿ ಆಗುತ್ತೆ. ಈ ಗುಣಗಳು ಏನು ಮಾಡುತ್ತೆ, ಸಂಧಿಗಳಲ್ಲಿ ಹೋಗಲು ಕೂತ್ಕೊಂಡ್ಬಿಟ್ಟು ಇನ್ಫೆಕ್ಷನ್ಗಳನ್ನು ಮಾಡ್ತಕ್ಕಂಥ ಸಾಧ್ಯತೆಗಳಿದೆ. ಜೊತೆಯಲ್ಲಿ ಜ್ವರ ಉತ್ಪತ್ತಿ ಮಾಡ್ತಕ್ಕಂಥ ಸಾಧ್ಯತೆಗಳಿದೆ. ಜೊತೆಯಲ್ಲಿ ಊತ ಉತ್ಪತ್ತಿ ಆಗುತ್ತೆ. ಈ ಜಾಯಿಂಟ್ಸ್ಗಳು ದಪ್ಪ ಆದ ತಕ್ಷಣ ಅಲ್ಲಿ ಮೂವ್ಮೆಂಟ್ ಆಗಲಿಕ್ಕೂ ಸಮೇತ, ಯಾಕೆಂತಂದರೆ ಲಿಗಮೆಂಟ್ಸ್ಗಳು ದಪ್ಪ ಆದಾಗ ಮೂವ್ಮೆಂಟ್ ಈಸಿ ಆಗೋದಿಲ್ಲ. ಹಾಗೆ ಕ್ರಮೇಣ ಏನಾಗುತ್ತೆ, ಡ್ರೈ ಆಗೋಕ್ಕೆ ಶುರುವಾಗುತ್ತೆ.
ಈ ಊತ ಇದ್ರೂ ಸಮೇತ ನಾವು ಕೆಲಸ ಮಾಡೋದನ್ನ ಮಾಡಲೇಬೇಕು, ನಡೆಯೋದು ನಡೀತಾನೆ ಇರಬೇಕು ಅಂಥೇಳಿ ಮಾಡೋಕ್ಕೆ ಶುರು ಮಾಡ್ತೀವಿ. ಆವಾಗ ಡ್ಯಾಮೇಜ್ ಆಗುತ್ತೆ ಸೆಲ್ಸ್ಗಳು. ಆ ಸಂದರ್ಭದಲ್ಲಿ ಇನ್ನಷ್ಟು ಊತ ಜಾಸ್ತಿ ಆಯಿತು, ನೋವು ಜಾಸ್ತಿ ಆಯಿತು. ಇದು ಸರ್ವೇ ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಲ್ಲಿ ಜಾಸ್ತಿ. ಇನ್ನೊಂದು, ಹೆಣ್ಣು ಮಕ್ಕಳಲ್ಲಿ ಆಗ್ತಕ್ಕಂಥ ಹಾರ್ಮೋನ್ಗಳ ವ್ಯತ್ಯಾಸಗಳು, ಇವುಗಳಿಂದಾಗಿ ಏನಾಗುತ್ತೆ, ಸೊಂಟ ನೋವುಗಳು ಬರ್ತಕ್ಕಂಥದ್ದು ವಿಪರೀತವಾಗಿರುತ್ತೆ. ಇನ್ನು ಕೆಲವೊಂದು ಸಂದರ್ಭದಲ್ಲಿ ವೈಟ್ ಡಿಸ್ಚಾರ್ಜ್ ಆಗ್ತಕ್ಕಂಥದ್ದು ಇದ್ದೇ ಇರುತ್ತಲ್ಲ, ಅಂಥವರಲ್ಲೂ ಸಹ ಕ್ಯಾಲ್ಸಿಯಂ ಅಂಶ ಕ್ರಮೇಣ ಕಡಿಮೆ ಹಾಕ್ಕೊತಾನೆ ಹೋಗುತ್ತೆ. ಅಲ್ಲಿ ಮತ್ತೆ ಈ ಬೆನ್ನು ಹುರಿಯ ಏನು ಮೂಳೆಗಳಿವೆ ಅವುಗಳಲ್ಲೂ ಸಮೇತ ಈ ಕ್ಯಾಲ್ಸಿಯಂ ಕೊರತೆಯಿಂದಾಗಿ ಸೊಂಟ ನೋವು ಸರ್ವೇ ಸಾಮಾನ್ಯವಾಗಿ ಬರ್ತಕ್ಕಂಥದ್ದು. ಒಂದು ಬಟ್ಟೆ ಒಗೆದುಬಿಟ್ರೆ ನಂಗೆ ನೆಟ್ಟಿಗೆ ನಿಂತ್ಕೊಳ್ಳೋಕ್ಕಾಗೋದಿಲ್ಲ, ಅಥವಾ ನೆಲ ಒರೆಸಿಬಿಟ್ರೆ ನಿಂತ್ಕೊಳ್ಳೋಕ್ಕಾಗೋದಿಲ್ಲ ಅನ್ನುವಂಥದ್ದು ಬಂದಿದೆ. ಆದರೂ ಪ್ರಾಯ ಇದ್ದಾಗ ಕೂತು ನೆಲ ಒರೆಸ್ತಕ್ಕಂಥದ್ದು ಬಹಳ ಒಳ್ಳೆಯದು. ಮನೆಯಲ್ಲಿ ಕೆಲಸಗಾರನೇ ಇಟ್ಕೊಂಡು ಮಾಡೋದಕ್ಕಿಂತಲೂ ತಾನು ನೆಲ ಒರೆಸೋದು ಅಥವಾ ಕಸ ಗುಡಿಸೋದ್ರಿಂದ ಏನಾಗುತ್ತೆ, ಒಂದು ಎಕ್ಸಸೈಸ್ ಆಗುತ್ತೆ. ಇವತ್ತೆಲ್ಲದೂ ಮಿಷನೇ ಬಂದುಬಿಟ್ಟಿದೆ ಅಲ್ವಾ. ಈಗ ಎಲ್ಲಿವರೆಗೆ ಮಿಷನ್ ಬಂದಿದೆ, ಕೆಲಸ ಮಾಡೋದಕ್ಕೂ ಮಿಷನ್ ಬಂದಿರೋದ್ರಿಂದ ಕೆಲಸ ಮಾಡದೆ ಸೊಂಟ ನೋವು ಬಂದಿದ್ದಕ್ಕೂ ಮಿಷನೇ ಬಂದಿದೆ ಸರಿ ಮಾಡೋದಕ್ಕೆ. ಆ ಮಟ್ಟಕ್ಕೆ ಎಲ್ಲೋ ಮಿಷನಿಗೆ ನಾವು ಡಿಪೆಂಡ್ ಆಗಿದ್ದೀವಿ. ಬಟ್ಟೆ ಒಗೆಯೋದ್ರಿಂದ ಸಂಪೂರ್ಣವಾಗಿ ಈ ಬೆನ್ನು ಮೂಳೆಗಳಿಂದ ಹಿಡಿದು ಕೆಳಗಡೆಯ ಕಾಲು ಗಂಟಿನವರೆಗೂ ಸಹ ಎಕ್ಸಸೈಸ್ ಆಗುತ್ತೆ. ಮಾಂಸ ಖಂಡಗಳು ಮತ್ತು ಈ ಮಸಲ್ಸ್ಗಳಿಗೆಲ್ಲ ಒಂದು ಎಕ್ಸಸೈಸ್ ಸಿಗುತ್ತೆ. ಆದರೆ ಈ ದಿನ ಈ ಎಕ್ಸಸೈಸ್ ಬೇಡ, ಕೆಲಸದವ್ರನ್ನೇ ಇಡ್ತೀವಿ ಅಂತ ಅಂತೀವಿ. ಒಂದು ಕೂತು ನೆಲ ಒರೆಸೋದ್ರಿಂದ ಮತ್ತೆ ನೀ ಜಾಯಿಂಟ್ಸ್ಗಳಿಗೆ, ಲಿಗಮೆಂಟ್ಗಳಿಗೆ ಎಳೆದು ಬಿಡೋದಾದಾಗ ರಕ್ತ ಪರಿಚಲನೆ ಚೆನ್ನಾಗಾಗತ್ತೆ. ಆವಾಗ ಜಾಯಿಂಟ್ಸ್ಗಳು ಇನ್ನಷ್ಟು ಬಲಿಷ್ಠವಾಗುತ್ತೆ, ಸ್ನಾಯುಗಳು ಬಲಿಷ್ಠವಾಗುತ್ತೆ. ಜೊತೆಯಲ್ಲಿ ನಮಗೂ ಕೆಲಸವೂ ಆಯಿತು. ದಿನನಿತ್ಯ ಎಕ್ಸಸೈಸ್ ಮಾಡಲಿಕ್ಕೆ ಆಗದೇ ಇದ್ದಾಗ ಒಂದು ವೇಳೆ ಇವದಕ್ಕೆಲ್ಲ ಜನ ಇದ್ದಾರೆ ಅಂತಂದರೆ ವ್ಯಾಯಾಮನಾದರೂ ಅಟ್ಲೀಸ್ಟ್ ಮಾಡ್ತಾ ಬಂದರೆ ಇವುಗಳಿಂದ ಸ್ವಲ್ಪ ನಾವು ದೂರ ಇರ್ಬೋದು ಈ ಕಾಯಿಲೆಗಳಿಂದ ಅಂತ ಅನಿಸುತ್ತೆ. ಓಕೆ, ಈಗ ವ್ಯಾಯಾಮದಿಂದ ಯಾವ ರೀತಿ ಅಂದರೆ ಇವಾಗ 40 ನಂತರ ಕೆಲವರು ವ್ಯಾಯಾಮಕ್ಕೆ ಹೋಗೋದಕ್ಕೆ ಪ್ರಾರಂಭ ಮಾಡ್ತಾರೆ, ಆಗ ಮೂಳೆಗಳಿಗೆ ಯಾವ ರೀತಿ ಒಂದು ಬ್ಯಾಲೆನ್ಸ್ ಸಿಗುತ್ತೆ? ಈಗ ಯಾವಾಗಲೂ ಸಹ ಇದ್ದ ಜಾಯಿಂಟ್ಸ್ಗಳಿಗೆ ಮೂಮೆಂಟ್ ಇರಲೇಬೇಕು. ಮೂಮೆಂಟ್ ಇದ್ದಾಗ ಏನಾಗುತ್ತೆ, ಸ್ನಾಯುಗಳಿಗೆ ಚಲನೆ ಸಿಕ್ಕಾಗ ರಕ್ತ ಸಂಚಾರ ಜಾಸ್ತಿ ಆಗಲಿಕ್ಕೆ ಶುರುವಾಗುತ್ತೆ. ರಕ್ತ ಸಂಚಾರ ಜಾಸ್ತಿ ಆಗಿದಾಗ ಮತ್ತೊಂದಿಷ್ಟು ಆಮ್ಲಜನಕ ಆ ಸ್ನಾಯುಗಳಿಗೆ ಸಿಗುತ್ತೆ. ಆವಾಗ ಸೆಲ್ಸ್ಗಳು ಇನ್ನಷ್ಟು ಬಲಿಷ್ಠವಾಗುತ್ತೆ. ಜೊತೆಯಲ್ಲೇ ಏನು ಮೂಮೆಂಟ್ ಆಗ್ತಾ ಇರುತ್ತಲ್ಲ, ಒಂದು ಸರ್ತಿ ಏನು ಆ ಫ್ಲೂಯಿಡ್ ಬಂದಿರ್ತದೆ ಮತ್ತದು ಎವಾಪರೇಟ್ ಆಗುತ್ತೆ, ಮತ್ತು ಹಾಗೇ ಇನ್ನೊಂದಿಷ್ಟು ಫ್ಲೂಯಿಡ್ಗಳು ಉತ್ಪತ್ತಿ ಆಗ್ತಾ ಇರುತ್ತೆ. ಆದ್ದರಿಂದ ಆಸನಗಳು ಬಹಳಷ್ಟು ಮುಖ್ಯ. ಮತ್ತು ಸ್ವಲ್ಪನಾದರೂ ವಾಕ್ ಮಾಡ್ತಕ್ಕಂಥದ್ದು ಈ ನೀ ಜಾಯಿಂಟಿಗಂತೂ ಬಹಳಷ್ಟು ಒಳ್ಳೆಯದು. ಓಕೆ, ಇದ್ರ ಬಗ್ಗೆ ನಿಮ್ಮಿಂದ ಮಾಹಿತಿ ತಿಳ್ಕೊತೀನಿ. ಸೊ ವೀಕ್ಷಕರೇ ನೋಡಿದ್ರಲ್ಲ, ಜಾಯಿಂಟ್ ಪೇನ್ಸ್ ಯಾವ ರೀತಿ ಬರುತ್ತೆ, ಯಾರಿಗೆ ಬರುತ್ತೆ, ಯಾಕೆ ಬರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಇದಕ್ಕೆ ಯಾವ ರೀತಿ ಪರಿಹಾರ ಇದೆ, ಇದ್ರ ಬಗ್ಗೆ ಮಾಹಿತಿ ಇದೆ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್.